ನೀವೇನಾದ್ರೂ 20,000 ಪ್ರೈಸ್ ರೇಟ್ ಅಲ್ಲಿ ಮೊಬೈಲ್ ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಇದೇನಿದೆ ಇದು ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ನಾನು ಟಾಪ್ 5 ಸ್ಮಾರ್ಟ್ ಫೋನ್ ನ ಪಿಕ್ ಮಾಡಿದೀನಿ. 15 ಇಂದ 20,000 ಪ್ರೈಸ್ ರೇಟ್ ಅಲ್ಲಿ ಬೆಸ್ಟ್ ವ್ಯಾಲ್ಯೂ ಆಫರ್ ಸ್ಮಾರ್ಟ್ ಫೋನ್ ಯಾವುದು ಅಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಓಪೋ K13 5G. ಇದನ್ನ ಬೆಸ್ಟ್ ಡೇ ಟು ಡೇ ಲೈಫ್ ಯೂಸೇಜ್ ಸ್ಮಾರ್ಟ್ ಫೋನ್ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಇದರಲ್ಲಿರುವಂತಹ ಎಲ್ಲಾ ಫ್ಯೂಚರ್ಸ್ ಏನಿದೆ ಅದು ಚೆನ್ನಾಗಿದೆ. ರೀಸೆಂಟ್ ಆಗಿ ಇದು 15,000ಗೆ ಆಫರ್ ಅಲ್ಲಿ ಬಂದಿತ್ತು ಸೆಪ್ಟೆಂಬರ್ ಅಲ್ಲಿ. ಬಟ್ ಇವಾಗ ಇದರ ಪ್ರೈಸ್ ಏನಿದೆ ಇದು ಆಲ್ಮೋಸ್ಟ್ 20,000 ವರೆಗೂ ಹೋಗಿದೆ. ಇದರಲ್ಲಿ ಒಂದೇ ಒಂದು ಚೆನ್ನಾಗಿಲ್ಲ, ಅದು ಕ್ಯಾಮ್ರಾ. ಯಾಕೆ ಅಂತಂದ್ರೆ ಇದರಲ್ಲಿ ನೋಡೋದಕ್ಕೆ 2 ಕ್ಯಾಮ್ರಾ ಇರೋ ರೀತಿ ಕಾಣಿಸುತ್ತೆ. ಬಟ್ ಇದರಲ್ಲಿ ಮೇನ್ ಆಗಿ ಯೂಸಬಲ್ ಕ್ಯಾಮ್ರಾ ಅಂತ ಅಂದ್ರೆ ಅದು ಒಂದೇ, ಅದು 50 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಆಗಿರುತ್ತೆ. ಇನ್ನೊಂದು 2 ಮೆಗಾ ಪಿಕ್ಸೆಲ್ ವೇಸ್ಟ್ ಅಂತಾನೆ ಹೇಳ್ಬೋದು. ಅದು ಬಿಟ್ಟು ಬೇರೆ ಎಲ್ಲಾ ಫೀಚರ್ಸ್ ಏನಿದೆ ಅದು ಚೆನ್ನಾಗಿದೆ. ಇದರಲ್ಲಿ ನಮಗೆ 6.67 ಇಂಚಸ್ ನ ಫುಲ್ HD ಪ್ಲಸ್ 120 ಹರ್ಟ್ಸ್ ಆಮೋಲೆಡ್ ಡಿಸ್ಪ್ಲೇ ಸಿಗ್ತಿದೆ. ಹಾಗೇನೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 6 Gen 4 ನ ನಾವು ನೋಡ್ತಾ ಇದೀವಿ. 7000 mAh ಬ್ಯಾಟರಿ ಜೊತೆಗೆ ಇದರಲ್ಲಿ 80 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಕೂಡ ನಾವು ಇದರಲ್ಲಿ ನೋಡ್ತಾ ಇದೀವಿ. ಸೊ ಕ್ಯಾಮ್ರಾ ಒಂದು ಬಿಟ್ರೆ ಆಲ್ಮೋಸ್ಟ್ ನೀವೇನಾದ್ರೂ ಕ್ಯಾಶುಯಲ್ ಗೇಮ್ ಆಡ್ತೀನಿ ಅಂತ ಅಂದ್ರೆ ಚೆನ್ನಾಗಿದೆ. ಒಳ್ಳೆ ಡಿಸ್ಪ್ಲೇ ನಮ್ಗೆ ಇದರಲ್ಲಿ ಸಿಗುತ್ತೆ. ಬ್ಯಾಟರಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಫಾಸ್ಟ್ ಚಾರ್ಜಿಂಗ್ ಕೂಡ ನಮಗೆ ಸಿಗುತ್ತೆ. ಡೇ ಟು ಡೇ ಲೈಫ್ ನೀವು ಯೂಸ್ ಮಾಡೋದಕ್ಕೆ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಆರಾಮಾಗಿ ಇದನ್ನ ಕನ್ಸಿಡರ್ ಮಾಡಬಹುದು. ಅಕಸ್ಮಾತ್ ನನಗೆ ಬೇಡ, ಓಪೋ ಬೇಡ, ಬೇರೆ ಯಾವ್ದಾದ್ರು ಫೋನ್ ಇದೆಯಾ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಡೇ ಟು ಡೇ ಲೈಫ್ ಯೂಸೇಜ್ಗೆ ಅಂತ ಅಂದ್ರೆ ನೀವು ರಿಯಲ್ಮಿ P4 ಗೂ ಕೂಡ ಹೋಗ್ಬೋದು. ಯಾಕೆ ಅಂತ ಅಂದ್ರೆ ಇದರಲ್ಲಿ 6.7 ಇಂಚಸ್ ನ 144 ಹರ್ಟ್ಸ್ ನ ಒಂದು ಆಮೋಲೆಡ್ ಡಿಸ್ಪ್ಲೇ ನಾವು ನೋಡ್ತಾ ಇದೀವಿ. ಹಾಗೇನೆ MediaTek Dimensity 7400 ಇದರಲ್ಲಿ ನಮಗೆ ಸಿಗ್ತಿದೆ. 7000 mAh ಬ್ಯಾಟರಿ ಜೊತೆಗೆ 80 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಕೂಡ ನಾವು ಇದರಲ್ಲಿ ನೋಡಬಹುದು. ಹಾಗೆ ಕ್ಯಾಮ್ರಾ ನೋಡೋದಾದ್ರೆ ಇದರಲ್ಲಿ 50 ಪ್ಲಸ್ 8 ಮೆಗಾ ಪಿಕ್ಸೆಲ್ ನಮಗೆ ಸಿಗ್ತಿದೆ. 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕೂಡ ನಾವು ಇದರಲ್ಲಿ ನೋಡ್ತಾ ಇದೀವಿ. ಸೊ ರಿಯಲ್ಮಿ P4 ಏನಿದೆ ಅದು ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ ಅಂತ ನನ್ಗನ್ಸುತ್ತೆ, ನೀವೇನಾದ್ರೂ ಡೇ ಟು ಡೇ ಲೈಫ್ಗೆ ಸ್ಮಾರ್ಟ್ ಫೋನ್ ನ ಹುಡುಕ್ತಿದ್ರೆ. ಇನ್ನು ಸ್ಪೆಸಿಫಿಕ್ ಆಗಿ ಗೇಮಿಂಗ್ ಗೆ ಅಂತಾನೆ ನೀವೇನಾದ್ರೂ ಸ್ಮಾರ್ಟ್ ಫೋನ್ ನ ಹುಡುಕ್ತಿದ್ರೆ ನಮ್ಮ ಹತ್ರ 2 ಆಪ್ಷನ್ ಇದೆ. ಮೊದಲನೇದಾಗಿ ಪೋಕೋ X7 6.7 ಇಂಚಸ್ ನ 1.5K ಫುಲ್ HD ಆಮೋಲೆಡ್ ಡಿಸ್ಪ್ಲೇ ನಮಗೆ ಇದರಲ್ಲಿ ಸಿಗುತ್ತೆ. ಇದು 120 ಹರ್ಟ್ಸ್ ನ ಒಂದು ರಿಫ್ರೆಶ್ ರೇಟ್ ಜೊತೆಗೆ ಬರುತ್ತೆ. ಹಾಗೇನೆ MediaTek Dimensity 7300 ಅಲ್ಟ್ರಾ ಇದರಲ್ಲಿ ನಮಗೆ ಸಿಗುತ್ತೆ. 5500 mAh ನ ಜೊತೆಗೆ 45 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನಾವು ಇದರಲ್ಲಿ ನೋಡಬಹುದು. 50 ಪ್ಲಸ್ 8 ಪ್ಲಸ್ 2 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾ ನಮಗೆ ಇದರಲ್ಲಿ ಸಿಗ್ತಿದೆ. ಪೋಕೋ ಅಂತ ಹೇಳ್ತಿದ್ದಂಗೆ ಕ್ಯಾಮ್ರಾನ ಓಕೆ ಅಂತಾನೆ ಅನ್ಕೊಳ್ಳಿ, ಯಾಕಂದ್ರೆ ಇದು ಪ್ಯೂರ್ಲಿ ಪರ್ಫಾರ್ಮೆನ್ಸ್ ಬೇಸ್ ಆಗಿರುತ್ತೆ. ಸೊ ನೀವೇನಾದ್ರೂ ಗೇಮಿಂಗ್ ಗೆ ಅಂತ ಸ್ಮಾರ್ಟ್ ಫೋನ್ ನ ಹುಡುಕ್ತಿದ್ರೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಸ್ಮಾರ್ಟ್ ಫೋನ್ ಇದೆ, ಕಂಪ್ಲೀಟ್ ಆಗಿ ಗೇಮಿಂಗ್ ಲುಕ್ ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನ್ ಬರುತ್ತೆ. ಯಾವುದು ಅಂತ ಅಂದ್ರೆ ಇನ್ಫಿನಿಕ್ಸ್ GT30. ಸೊ ಈ ಒಂದು ಮೊಬೈಲ್ ಅಲ್ಲಿ ಒಳ್ಳೆ ಪ್ರೊಸೆಸರ್ ನ ಜೊತೆಗೆ ಡೆಡಿಕೇಟೆಡ್ ಟ್ರಿಗರ್ ಬಟನ್ಸ್ ಕೂಡ ನಾವು ನೋಡಬಹುದು. ಅಂಡ್ ಇಡೀ ಮೊಬೈಲ್ ನೋಡೋದಕ್ಕೆ ಗೇಮಿಂಗ್ ಸ್ಮಾರ್ಟ್ ಫೋನ್ ಲುಕ್ ಏನಿದೆ ಅದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದರಲ್ಲಿ 6.7 ಇಂಚಸ್ ನ 1.5K 144 ಹರ್ಟ್ಸ್ ಆಮೋಲೆಡ್ ಡಿಸ್ಪ್ಲೇ ನ ನಾವು ನೋಡ್ತೀವಿ. ಹಾಗೇನೆ MediaTek Dimensity 7400 ನಮಗೆ ಇದರಲ್ಲಿ ಸಿಗುತ್ತೆ. 5500 mAh ನ ಒಂದು ಬ್ಯಾಟರಿ ಕೆಪಾಸಿಟಿ ಜೊತೆಗೆ 45 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಕೂಡ ನಾವಿಲ್ಲಿ ನೋಡ್ತೀವಿ. 64 ಪ್ಲಸ್ 8 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಕೂಡ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಇದು ಕೂಡ ಕ್ಯಾಮ್ರಾ ಓಕೆನೆ ಆಗಿರುತ್ತೆ. ಬಟ್ ಗೇಮಿಂಗ್ ಮತ್ತೆ ಪರ್ಫಾರ್ಮೆನ್ಸ್ ಏನಿರುತ್ತೆ ಅದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಇದರ ಒಂದು UI ಏನಿದೆ ಅದೊಂದು ಸ್ವಲ್ಪ ಲ್ಯಾಗಿ ಅಂತ ನನಗನ್ಸುತ್ತೆ. ಬಿಟ್ರೆ ಕ್ಯಾಮ್ರಾ ಕೂಡ ಓಕೆ ಆಗಿರುತ್ತೆ. ಬಟ್ ಗೇಮಿಂಗ್ ಅಂತ ಬಂದ್ರೆ ಒಂದು ಪ್ರೊಸೆಸರ್ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಗೇಮಿಂಗ್ ಅಂತ ಹೋದ್ರೆ ಪೋಕೋ ಅಥವಾ ಇನ್ಫಿನಿಕ್ಸ್ಗೆ ಹೋಗ್ಬೋದು. ನೀವೇನಾದ್ರೂ ಸ್ಯಾಮ್ಸಂಗ್ ಲವರ್ಸ್ ಆಗಿದ್ರೆ ಅಥವಾ ನಿಮ್ಗೆ ಏನಾದ್ರೂ ಒಳ್ಳೆ ಕ್ಯಾಮ್ರಾ ಮೊಬೈಲ್ ಬೇಕು ಅಂತ ಅಂದ್ರೆ ಸ್ಯಾಮ್ಸಂಗ್ A35 5G ಗೆ ಕೂಡ ನೀವು ಹೋಗ್ಬೋದು. ಇದರಲ್ಲಿ ನಿಮಗೆ 6.6 ಇಂಚಸ್ ನ ಫುಲ್ HD ಪ್ಲಸ್ ಆಮೋಲೆಡ್ 120 ಹರ್ಟ್ಸ್ ಡಿಸ್ಪ್ಲೇ ಸಿಗ್ತಿದೆ. Exynos 1380 ಪ್ರೊಸೆಸರ್ ನಾವು ನೋಡ್ತಾ ಇದೀವಿ. 5000 mAh ಬ್ಯಾಟರಿ, 25 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಜೊತೆಗೆ 50 ಮೆಗಾ ಪಿಕ್ಸೆಲ್ ನ OIS ಕ್ಯಾಮ್ರಾ ನಮಗೆ ಇದರಲ್ಲಿ ಸಿಗ್ತಿದೆ. ಹಾಗೆ 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ 2 ಮೆಗಾ ಪಿಕ್ಸೆಲ್ ಒಂದು ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ನೀವೇನಾದ್ರೂ ಸ್ಯಾಮ್ಸಂಗ್ ಲವರ್ಸ್ ಆಗಿದ್ದು ಒಳ್ಳೆ ಡಿಸ್ಪ್ಲೇ ಒಳ್ಳೆ ಕ್ಯಾಮ್ರಾ ಮೊಬೈಲ್ ಬೇಕು ಅಂತಂದ್ರೆ ಇದಕ್ಕೆ ಹೋಗ್ಬೋದು. ಯಾಕೆ ನಾನು ಹೋಗ್ಬೋದು ಇಲ್ಲ ನಿಮ್ ಇಷ್ಟ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಇದರಲ್ಲಿ ಮೊದಲನೇದಾಗಿ 5000 mAh ಬ್ಯಾಟರಿ ಇದೆ. ಸೊ ಅದೊಂದು ಸ್ವಲ್ಪ ಕಾಂಪಿಟೇಷನ್ ಅಲ್ಲಿ ಕಮ್ಮಿ ಅಂತ ನನ್ಗನ್ಸ್ತು. ಹಾಗೆ Exynos ನ ಒಂದು ಪ್ರೊಸೆಸರ್ ಏನಿದೆ ಅದು ಕೂಡ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಬಟ್ ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ ಕ್ಯಾಮ್ರಾ ಮೊಬೈಲ್ ಯಾವ್ದಾದ್ರು ಬೇಕು ಅಂತ ಅಂದ್ರೆ CMF Phone 2 Proಗೆ ನೀವು ಹೋಗ್ಬೋದು. ಇದರಲ್ಲಿ ನಮಗೆ ಟೆಲಿಫೋಟೋ ಲೆನ್ಸ್ ಕೂಡ ನಮಗೆ ಸಿಗುತ್ತೆ. ಏನು ಮೇಜರ್ ಇಶ್ಯೂ ಅಂತ ಅಂದ್ರೆ ಇದರಲ್ಲಿ OIS ಇಲ್ಲ. ಅದು ಬಿಟ್ರೆ 50 ಪ್ಲಸ್ 50 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾ ನಮಗೆ ಸಿಗ್ತಿದೆ. ಅದ್ರ ಜೊತೆಗೆ 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಕೂಡ ನಮಗೆ ಸಿಗ್ತಿದೆ. 6.7 ಇಂಚಸ್ ನ 120 ಹರ್ಟ್ಸ್ ಆಮೋಲೆಡ್ ಡಿಸ್ಪ್ಲೇ ನಾವು ಇದರಲ್ಲಿ ನೋಡ್ತಾ ಇದೀವಿ. ಹಾಗೆ MediaTek 7300 Pro ಒಂದು ಪ್ರೊಸೆಸರ್ ಕೂಡ ನಮಗೆ ಇದರಲ್ಲಿ ಸಿಗ್ತಿದೆ. 5000 mAh ನ ಬ್ಯಾಟರಿ, ಹಾಗೆ ಅದನ್ನ ಚಾರ್ಜ್ ಮಾಡೋದಕ್ಕೆ 33 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನಮಗೆ ಇದರಲ್ಲಿ ಸಿಗ್ತಿದೆ. ಸೊ CMF ಫೋನ್ ಏನಿದೆ ಅದೊಂಥರ ಆಲ್ರೌಂಡರ್ ಫೋನ್ ಅಂತ ಕೂಡ ನಾವು ಕರಿಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.